ಅಮ್ಮತ್ತಿ ಮುತ್ತಪ್ಪ ತೆರೆ ಮಹೋತ್ಸವಕ್ಕೆ ತೆರೆ. ಅಮ್ಮತ್ತಿಯ ನಿತ್ಯ ಚೈತನ್ಯ ಮಠಪುರ ಶ್ರೀ ಮುತ್ತಪ್ಪ ದೇವಸ್ಥಾನದ 52ನೇ ವರ್ಷದ ತೆರೆ ಮಹೋತ್ಸವ ಶ್ರದ್ಧಾಭಕ್ತಿಯಿಂದ ಸಂಭ್ರಮ ಸಡಗರದಿಂದ ನಡೆಯಿತು. ಮಾರ್ಚ್ 28 ಮತ್ತು 29ರಂದು ನಡೆದ ಮುತ್ತಪ್ಪ ದೇವರ ತೆರೆ ಮಹೋತ್ಸವಕ್ಕೆ ಧ್ವಜಾರೋಹಣ ಮೂಲಕ ಹಿಂದೂ ಜಾಗರಣ ವೇದಿಕೆ ಜಿಲ್ಲಾ ಸಂಚಾಲಕ ಮಹೇಶ್ ಕಳಗದಾಳು ಚಾಲನೆ ನೀಡಿದರು. ಅಮ್ಮತ್ತಿ, ಒಂಟಿಯಂಗಡಿ, ಇಂಜಿಲಗೆರೆ, ಪಾಲಿಬೆಟ್ಟ, ಸಿದ್ದಾಪುರ, ವಿರಾಜಪೇಟೆ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಸಾವಿರಾರು ಭಕ್ತರು ತೆರೆ ಮಹೋತ್ಸವದಲ್ಲಿ ಪಾಲ್ಗೊಂಡರು. 2 ದಿನಗಳ ಕಾಲ ನಡೆದ ತೆರೆ ಮಹೋತ್ಸವದಲ್ಲಿ ವಿವಿಧ ದೇವರುಗಳ ಕೋಲಗಳ ತೆರೆಗಳನ್ನು ಭಕ್ತರು ನೋಡಿ ಕಣ್ತುಂಬಿಕೊಂಡರು. ವಸೂರಿ ಮಾಲಾ ತೆರೆ, ಕಣ್ಣನ್ ಕರನ್ ತೆರೆ, ಪೊಟ್ಟನ್ ತೆರೆ ಭಕ್ತರನ್ನು ಹೆಚ್ಚು ಆಕರ್ಷಿಸಿತು. ಉಳಿದಂತೆ ಮುತ್ತಪ್ಪ ತಿರುವಪ್ಪನ ತೆರೆ, ವಿಷ್ಣುಮೂರ್ತಿ ತೆರೆ, ಶಾಸ್ತಾವಪ್ಪನ್ ತೆರೆ, ಗುಳಿಗನ ತೆರೆಗಳು ನಡೆದವು. ತೆರೆ ಮಹೋತ್ಸವದ ಭಾಗವಾಗಿ ಆಗಮಿಸಿದ ಭಕ್ತರಿಗೆ ಶನಿವಾರ ಹಾಗೂ ಭಾನುವಾರ ಅನ್ನ ಸಂತರ್ಪಣೆ ನಡೆಯಿತು. ತೆರೆ ಮಹೋತ್ಸವದ ಅಂಗವಾಗಿ ಮುತ್ತಪ್ಪ ದೇವಾಲಯ ಹಾಗೂ ರಸ್ತೆಗಳನ್ನು ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು. ಈ ಸಂದರ್ಭ ದೇವಾಲಯದ ಅಧ್ಯಕ್ಷ ರವಿ ಸೇರಿದಂತೆ ಆಡಳಿತ ಮಂಡಳಿಯ ಸದಸ್ಯರುಗಳು, ಮಹಿಳೆಯರು, ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದರು. ವರದಿ ಸುಬ್ರಹ್ಮಣಿ, ಸಿದ್ದಾಪುರ. ಈ ಒಗ್ಗಟ್ಟಾಗಿ ಸೇರಿ ನಮ್ಮ ಧರ್ಮದ ರಕ್ಷಣೆ ಆದರೆ ಮಾತ್ರ ನಮ್ಮ ಎಲ್ಲ ದೇವರ ಉತ್ಸವಗಳು ಕೂಡ ತುಂಬ ಸಡಗರದಿಂದ, ತುಂಬ ಶ್ರದ್ಧೆಯಿಂದ, ಭಕ್ತಿಯಿಂದ ಆಚರಣೆ ಮಾಡಲಿಕ್ಕೆ ಆಗ್ತದೆ. ಆ ಹಿನ್ನೆಲೆಯೊಳಗಡೆ ಇವತ್ತು ಕೊಡಿಮರವನ್ನು ಏರಿಸಬೇಕಾದ್ರೆ ಅಲ್ಲಿ ನಾವು ನೋಡಿದ್ದೀವಿ, ಓಮನ್ನು ಹಾಕಿ ಕೇಸರಿಯ ಧ್ವಜ ಕೂಡ ಅದರ ಜೊತೆ ಇದೆ. ಮುತ್ತಪ್ಪ ದೇವರ ಧ್ವಜ ಏನಿದೆ ಜೊತೆಗೆ ಕೇಸರಿ ಧ್ವಜ ಕೂಡ. ಕೇಸರಿ ಧ್ವಜ ಅಂತ ಹೇಳಿದರೆ, ಇವತ್ತು ಧ್ವಜ ಅಂತ ಹೇಳಿದರೆ ನಮ್ಮ ಧರ್ಮ ಅಂತ ಹೇಳಿದರೆ ನಾವೇ ಹಿಂದೂಗಳು, ಬೇರೆ ಯಾರೂ ಅಲ್ಲ. ಹಾಗೆ ಆ ಧರ್ಮ ಅಂತ ಅಂದಾಗ ದೇಶ, ಇವು ಮೂರು ಕೂಡ ಒಂದಕ್ಕೊಂದು ಕನೆಕ್ಟೆಡ್. ಈ ಮೂರು ಒಂದು ಯಾವುದಾದ್ರೂ ನಾಶ ಆದರೂ ಕೂಡ ಎಲ್ಲವೂ ನಾಶ ಆದಾಗ, ಹಾಗಾಗಿ ದೇಶವೂ ಉಳಿಬೇಕು. ದೇಶ ಉಳಿಬೇಕು ಅಂತಾದರೆ ಹಿಂದೂಗಳು ಉಳಿಬೇಕು, ಅಂದರೆ ಹಿಂದೂ ಧರ್ಮ ಉಳಿಬೇಕು. ಹಿಂದೂ ಧರ್ಮ ಉಳಿಲಿಲ್ಲ ಅಂತಂದರೆ ನಮ್ಮ ಧಾರ್ಮಿಕ ಕೇಂದ್ರಗಳು ಉಳಿಯೋದಿಲ್ಲ, ನಾವುಗಳು ಇರುವುದಿಲ್ಲ. ಹಾಗಾಗಿ ನಾವೇನಿವತ್ತು ದೇವರ ಒಂದು ಆಚರಣೆಗಾಗಿ ಶ್ರದ್ಧಾಭಕ್ತಿಯಿಂದ ಇಲ್ಲಿ ನಮಗೆ ಹಿಂದೂ ಸಮಾಜಕ್ಕೆ ರಾಜಕೀಯವನ್ನು ಮೀರಿ, ಜಾತಿ ವ್ಯವಸ್ಥೆಯನ್ನು ಮೀರಿ ನಾವೆಲ್ಲರೂ ಹಿಂದೂಗಳು ಅಂತೇಳಿ ಯಾವತ್ತೂ ಸೇರ್ತೇವೋ ಅವತ್ತೇ ನಾವು ಈ ಮುತ್ತಪ್ಪ ದೇವರಿಗೆ ಆಗ್ಬೋದು, ನಮ್ಮ ಎಲ್ಲ ದೇವರುಗಳಿಗೆ ಕೂಡ ಏನು ನಾವು ಇವತ್ತು ಶ್ರದ್ಧೆಯಿಂದ ನಮ್ಮ ಕಾಣಿಕೆಯನ್ನು ಅರ್ಪಣೆ ಮಾಡ್ತೀವಿ, ಅದಕ್ಕೊಂದು ಅರ್ಥ ಸಿಗುತ್ತೆ.